ಕರೋಲಿಯಲ್ಲಿ ಮದನ ಮೋಹನ ಮಂದಿರದಲ್ಲಿ ಮದನ ಮೋಹನನಿಗೆ ನಿತ್ಯ ಪೂಜೆ ಮಾಡುವಾಗ ಇವರ ಹೆಸರನ್ನ ಹೇಳ್ದೆ ಪೂಜೆ ನಡೆಯೋದೇ ಇಲ್ವಂತೆ. ಆ ಭಕ್ತನೇ ಮುಸ್ಲಿಂ ಭಕ್ತರಾದ ಖಾಲೆ ಖಾನ್ ಎನ್ನುವಂಥ ಇವರ ಹೆಸರನ್ನೇ ಹೇಳ್ದೆ ಪೂಜೆ ನಡೆಯೋದಿಲ್ಲ ಅನ್ನೋದಾದ್ರೆ ಇವರ ಈ ಒಂದು ಭಕ್ತಿಯ ಕಥೆಯನ್ನ, ಇವರ ಭಕ್ತಿಗೆ ಮದನ ಮೋಹನನೇ ಒಲಿದು ಬಂದ ಕಥೆಯನ್ನ ನಾವಿವತ್ತು ಕೇಳೋಣ. ಈ ಖಾಲೆ ಖಾನ್ ಎನ್ನುವ ಮುಸ್ಲಿಂ ವ್ಯಕ್ತಿ ಸಾಮಾನ್ಯ ಅಂದ್ರೆ ಬಡ ಕುಟುಂಬದವರಾಗಿರ್ತಾರೆ. ಇವರಿಗೆ ಮದುವೆ ಕೂಡ ಆಗಿರುತ್ತೆ. ಸಂಸಾರವನ್ನ ಸಾಗಿಸ್ಲಿಕ್ಕೆ ಉದ್ಯೋಗ ಅಂತ ಒಂದು ಇರ್ಲೇಬೇಕಲ್ವಾ. ಉದ್ಯೋಗನ ಹುಡುಕ್ತಾ ಹೊರಟ ಇವರಿಗೆ ಎಲ್ಲೂ ಕೆಲಸ ಸಿಗೋದೇ ಇಲ್ಲ. ಆದ್ರೆ ಈ ಮದನ ಮೋಹನ್ನ ಮಂದಿರದಲ್ಲಿ ಕಸ ಹೊಡೆಯೋ ಕೆಲಸ ಸಿಗತ್ತೆ. ಅಂದ್ರೆ ಸ್ವಚ್ಛಗೊಳಿಸೋದು, ಮಂದಿರದ ಮುಂಭಾಗವನ್ನೆಲ್ಲ ಸ್ವಚ್ಛಗೊಳಿಸೋದು, ಒಳಗಡೆ ಎಲ್ಲ ಹೊರಾಂಗಣ ಮಾತ್ರ, ಮಂದಿರದ ಹೊರಭಾಗವನ್ನ ಮಾತ್ರ ಸ್ವಚ್ಛಗೊಳಿಸುವ ಕೆಲಸ ಇವರಿಗೆ ಸಿಗುತ್ತೆ. ಈ ಕೆಲಸವನ್ನ ಇವರು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಇವರು ಹೊರಗಿಂದಾನೆ ಮದನ ಮೋಹನನ ಪೂಜೆಯ ವೇಳೆಗೆ ಅವನ ದರ್ಶನವನ್ನ ಮಾಡ್ತಾ ಇರ್ತಿದ್ರು. ಅವನನ್ನ ನೋಡ್ತಾ ಇದ್ರು ಅಷ್ಟೇ. ಅವನನ್ನ ನೋಡ್ತಾ ಹೀಗೆ ಅವರ ಹೃದಯದಲ್ಲಿ ಅವನ ಮೇಲೆ ಏನೋ ಒಂಥರ ಸೆಳೆತ, ಏನೋ ಒಂಥರ ಭಕ್ತಿಯ ಭಾವಗಳು ಉದ್ಭವ ಆಗ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ದಿನನಿತ್ಯ ಆ ಒಂದು ಸುಂದರವಾದ ಅನುಭವವನ್ನ ಅನುಭವಿಸೋದಕ್ಕೆ ಅಂತಾನೆ ನಿತ್ಯ ಎಲ್ಲಾ ಕೆಲಸವನ್ನ ಮಾಡಿ ಮಂದಿರದ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿ ಆರತಿ ಪೂಜೆ ಸಮಯಕ್ಕೆ ಸರಿಯಾಗಿ ಹೊರಗಿಂದಾನೆ ಅವರು ಈ ಮದನ ಮೋಹನನ್ನ ದರ್ಶನ ಮಾಡ್ಕೊತಾ ಇರ್ತಾರೆ. ಅದ್ರ ಒಳಗೆ ಪ್ರವೇಶ ಇರೋದಿಲ್ಲ ಇವರಿಗೆ. ಓಕೆ, ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿತ್ಯ ದರ್ಶನ ಮಾಡ್ತಾ ಏನೋ ಒಂದು ರೀತಿಯ ಪರಮಾನಂದವನ್ನ ಹೊಂದುತ್ತಾ ಭಕ್ತಿಯ ಕಡೆಗೆ ಸಂಪೂರ್ಣವಾಗಿ ಅವರು ತನ್ನಲ್ಲೇ ಒಲುಮೆಯನ್ನ ಹೆಚ್ಚಿಸ್ಕೊಂಡ್ಬಿಡ್ತಾರೆ. ಇನ್ನು ಈ ಕಡೆ ಪರಿವಾರದಲ್ಲಿ ಇವರು ತಮಗಾಗೋ ಅನುಭವಗಳ ಬಗ್ಗೆ ಹೇಳಿದಾಗೆಲ್ಲ ತನ್ನ ಪತ್ನಿ, ಮನೆಯವರೆಲ್ಲ ಇವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಮಾತ್ರ ಮದನ ಮೋಹನನ ಸಮೀಪಕ್ಕೆ ಹೋಗದೆ ಇದ್ರು, ಆರತಿಯನ್ನ ಸ್ವೀಕಾರ ಮಾಡದೇ ಇದ್ರು, ಪ್ರಸಾದವನ್ನ ಸ್ವೀಕಾರ ಮಾಡದೇ ಇದ್ರು, ದೂರದಿಂದಾನೇ ಅವ್ರನ್ನ ದರ್ಶನ ಮಾಡ್ತಾ ಇದ್ರು. ಏನೋ ಒಂದು ರೀತಿಯ ತೃಪ್ತಿ, ಸಂಪೂರ್ಣ ಆನಂದ ಭಾವವನ್ನ ಅವರು ಅನುಭವಿಸ್ತಾ ಇರ್ತಾರೆ. ಆದ್ರೆ ಮನೆಯಲ್ಲಿ ಮಾತ್ರ ಇದನ್ನ ಸ್ವೀಕಾರ ಮಾಡ್ಕೊಳ್ಳೋಕೆ ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಪರಿವಾರದವ್ರಿಗೆ ಮನೆಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗ್ತಾ ಇದ್ರು. ಹೋದ್ರೆ ಸಾಕು ಹೆಂಡತಿಯಿಂದ ಮತ್ತೆ ಮನೆಯವರಿಂದ ನಿಂದನೆಯ ಮಾತುಗಳನ್ನ, ಬೈಗುಳವನ್ನ ಕೇಳಿಸ್ಕೋಬೇಕಾಗಿತ್ತು. ಅವಾಗ ಮನೆಗೆ ಬಂದು ಹೇಳ್ತಾ ಇದ್ರು ಅವರು, ನಾನು ಮನೆಗ್ ಬರ್ಲೇಬಾರ್ದು ಅಂತ ಅನ್ಸುತ್ತೆ, ನಾನು ಅಲ್ಲೇ ಇದ್ರೆ ನೆಮ್ಮದಿಯಾಗಿರ್ತೀನಿ, ಹಸಿವಂತೂ ಆಗೋದಿಲ್ಲ ಅವನನ್ನ ನೋಡ್ತಾ ಇದ್ರೆ, ಆದ್ರೆ ಇಲ್ಲಿಗೆ ಬಂದ್ರೆ ನಿಮ್ ಮಾತನ್ನ ಕೇಳಿಸ್ಕೊಳ್ಳೋಕು ನನ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮನೆಗ್ ಹೋದ್ರೆ ಮನೆಯವರೆಲ್ಲ ಬೈತಾರೆ ಅನ್ನೋ ಕಾರಣಕ್ಕೆ ಒಮ್ಮೊಮ್ಮೆ ಮನೆಗ್ ಬರ್ತಾನೂ ಇರ್ಲಿಲ್ಲ. ಅಲ್ಲೇ ಅವನನ್ನ ನೋಡ್ತಾನೆ ಕಾಲ ಕಳೀತಾ ಇದ್ರು. ಆದ್ರೆ ಪರಿವಾರದಲ್ಲಿ ಇವ್ರ ಮೇಲೆ ಎಲ್ಲಾರು ಕೋಪನ ಸಾಧಿಸ್ತಾ ಇದ್ರು, ಜಗಳವಾಡ್ತಾ ಇದ್ರು. ಯಾವ ಕಾರಣಕ್ಕೆ ಅಂದ್ರೆ ಮದುವೆಯಾಗಿ ಕೆಲವು ವರ್ಷಗಳಾಗಿತ್ತು, ಮಕ್ಕಳಾಗಿರ್ಲಿಲ್ಲ. ಅದಕ್ಕೆ ನೀನು ಯಾವಾಗ್ಲೂ ಮದನ ಮೋಹನ ಹಾಗೆ ಹೀಗೆ ಅಂತ ಯಾವಾಗ್ಲೂ ಹೇಳ್ತಿರ್ತೀಯ, ನಾನು ಆನಂದವಾಗಿದ್ದೀನಿ ಅವನ ದರ್ಶನದಿಂದ ಅಂತ. ಹಾಗಾದ್ರೆ ಒಂದ್ ಮಗುನ ಕೊಡೋಕಾಗಲ್ವಾ? ಒಂದ್ ಮಗುನ ಕೇಳು, ಯಾಕೆ ನಿನ್ ಮದನ ಮೋಹನನಿಗೆ ಕೊಡೋಕ್ ಶಕ್ತಿ ಇಲ್ವಾ? ಹಾಗೆ ಹೀಗೆ ಅಂತ ಹೇಳಿ ತುಂಬಾನೇ ನಿಂದನೆ ಮಾತುಗಳನ್ನ ಚುಚ್ಚಿ ದಿನ ನಿತ್ಯ ಅವರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಆದರೆ ಈ ಖಾಲೆ ಖಾನ್ ಅವರಿಗೆ ಬಂದು ಮದನ ಮೋಹನನ ಹತ್ರ ನನಗೊಂದು ಮಗು ಕೇಳುವಂತಹ ಮನಸ್ಸು ಅವ್ರಿಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ಅಷ್ಟೊಂದು ಶುದ್ಧವಾಗಿ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆಯಾಗಿರುತ್ತೆ. ಯಾಕೆಂದ್ರೆ ಯಾವ ಮನಸ್ಸು ಭಗವಂತನಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿ ಹೋಗುತ್ತೋ ಅದಕ್ಕೆ ಬಯಕೆಗಳೇ ಇರಲ್ಲ ಅನ್ನೋದಕ್ಕೆ ಇವರ ಈ ಭಕ್ತಿ ಸಾಕ್ಷಿ. ಎಷ್ಟರ ಮಟ್ಟಿಗೆ ಇವರ ಭಕ್ತಿ ಇತ್ತು ಅಂದ್ರೆ ಅವರಿಂದ ಭಗವಂತನಿಂದ ಯಾವ ನಿರೀಕ್ಷೆಯನ್ನು ಇವರು ಇಟ್ಕೊಂಡಿರ್ಲಿಲ್ಲ ನೋಡಿ. ಮಗುವನ್ನ ಕೇಳೋದಕ್ಕೂ ಇವ್ರಿಗೆ ಇಷ್ಟ ಇರಲಿಲ್ಲ. ಮನೆಯಲ್ಲಿ ನಿತ್ಯ ನಿಂದನೆಯನ್ನಾದ್ರೂ ಸಹಿಸ್ಕೊಂತಾ ಇದ್ರು, ಆದ್ರೆ ಮಗುವನ್ನ ಕೇಳಲಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಒಂದು ದಿನ ಏನ್ ಮಾಡ್ತಾರೆ ಅಂದ್ರೆ, ಪರಿವಾರದವರು ನನ್ನನ್ನ ನಿಂದನೆ ಮಾಡ್ತಾ ಇಲ್ಲ, ನನ್ನ ಭಗವಂತನನ್ನ ಮದನ ಮೋಹನನ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಮದನ ಮೋಹನನ ಮುಂದೆ ಹೋಗಿ ಕೈ ಮುಗಿದು ಕೇಳ್ತಾರೆ, ನನಗೆ ಯಾವುದೇ ಬೇಡಿಕೆ ಇಲ್ಲ ಪ್ರಭು, ಯಾವುದೇ ನನ್ಗೆ ಆಸೆಗಳಿಲ್ಲ, ಆಕಾಂಕ್ಷೆಗಳಿಲ್ಲ, ನಿನ್ನ ದರ್ಶನ ಒಂದೇ ಸಾಕು ನೆಮ್ಮದಿಯಿಂದ. ಆದ್ರೆ ನಮ್ಮ ಪರಿವಾರದವರು ನಿಮ್ಮನ್ನ ಒಪ್ಪಿಕೊಳ್ತಾ ಇಲ್ಲ, ಅದಕ್ಕೋಸ್ಕರ ಅವರು ನಿಮ್ಮ ಲೀಲೆಯನ್ನ, ನಿಮ್ಮನ್ನ ಭಕ್ತಿ ಮಾಡೋ ಹಾಗೆ ಒಂದು ಮಗುವನ್ನ ಅವರಿಗೆ ಕೊಟ್ಬಿಡಿ ಅಂತ ಹೇಳಿ ಕೇಳ್ಕೊಂಡಾಗ ಅವರ ಪತ್ನಿ ಸ್ವಲ್ಪ ದಿನಗಳ
ನಂತರದಲ್ಲಿ ಗರ್ಭವತಿಯಾಗ್ತಾರೆ. ಅವರ ಪತ್ನಿ ಗರ್ಭವತಿ ಆದ ಮೇಲೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಯಾಕೆ ಗರ್ಭವತಿಯಾಗಿದ್ದು ನಿನ್ನ ಭಕ್ತಿಯಿಂದ ಅಲ್ಲ, ನಮ್ಮ ಯೋಗದಿಂದ, ನಮ್ಮ ಪುಣ್ಯದಿಂದ, ನಮ್ಮ ಪುಣ್ಯ ಫಲದಿಂದ ಅಂತೆಲ್ಲ ತುಂಬಾ ನಿಂದನೆ ಮಾಡ್ತಾರೆ. ನಿನ್ನ ಭಕ್ತಿಗೆ ಮೆಚ್ಚು ಸಿಕ್ಕದ್ದಲ್ಲ, ಆದ್ರೆ ಈ ಮಗು ಸಿಕ್ಕಿರೋದು ನಮ್ಮ ಅದೃಷ್ಟದಿಂದಾನೇ. ಒಂದು ವೇಳೆ ನಿನ್ನ ಭಕ್ತಿಗೆ ಮೆಚ್ಚಿ ಅದೇ ದೇವರೇ ಕೊಟ್ಟಿದ್ದಾಗಿದ್ರೆ, ನಿನ್ನ ಮದನ ಮೋಹನನೇ ಕೊಟ್ಟಿದ್ದಾಗಿದ್ರೆ ಈ ಮಗು ಗಂಡು ಆಗ್ಬಿಡ್ಲಿ ಅಂತ ಹೇಳ್ತಾರೆ. ಅಥವಾ ನಮ್ಮ ಇಚ್ಛೆಯಿಂದಾನೇ ಹುಟ್ಟಿದ್ದಾಗಿದ್ರೆ ನಮ್ಗೆ ಹೆಣ್ಮಗು ಪ್ರಿಯ, ಅದು ಹೆಣ್ಣಾಗಿ ಆಗತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಮಾತುಗಳನ್ನ ಆಡ್ತಾರೆ. ಆದ್ರೆ ಇವ್ರು ಮಾತ್ರ ಏನನ್ನೂ ಹೇಳೋದಿಲ್ಲ. ಹೇಳ್ತಾರೆ ಮಗು ಅನ್ನೋದನ್ನ ಕೊಟ್ಟಿದ್ದೇ ಪರಮಾತ್ಮ, ಯಾವುದನ್ನ ಕೊಡ್ಬೇಕು ಅಂತ ಇದೆಯೋ ಅವನ ಇಚ್ಛೆ, ಅದನ್ನ ಕೊಟ್ಟಿರ್ತಾನೆ ಅಂತ ಹೇಳಿ ಇವ್ರು ಅಂತ ಹೇಳ್ಬಿಟ್ಟು ಹೆಚ್ಚು ಮಾತನಾಡದೆ ಮೌನವಾಗಿರ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ದಿನಗಳ ನಂತರ ಮಗು ಜನಿಸುತ್ತೆ. ಮಗು ಜನಿಸಿದ್ರೆ ಆ ಮಗು ಗಂಡು ಮಗುನೇ ಆಗಿರುತ್ತೆ. ಅದಾದ ನಂತರ ಅವ್ರಿಗೆ ನೆಮ್ಮದಿ ಆಗ್ಬಿಡುತ್ತೆ. ಯಾಕೆ ನೆಮ್ಮದಿ ಆಗುತ್ತೆ ಈ ಕಾಲೇಖಾನವ್ರಿಗೆ ಅಂದ್ರೆ, ಅಪ್ಪ ಇನ್ನಾದ್ರೂ ನನಗೆ ಹಿಂಸೆ ಕೊಡೋದಿಲ್ವಲ್ಲ, ನನ್ನ ದೇವ್ರನ್ನ ಇಟ್ಕೊಂಡು ನನಗೆ ಹಿಂಸೆ ಕೊಡೋದಿಲ್ವಲ್ಲ, ಮನೆಗೆ ಬಂದ್ರೆ ಹಿಂಸೆ ಇಲ್ವಲ್ಲ, ನಾನು ಹೋಗ್ಬಿಟ್ಟು ನಿತ್ಯ ಅವನ ನೆಮ್ಮದಿಯಿಂದ ದರ್ಶನ ಮಾಡ್ಕೊಳ್ಬಹುದು ಮದನ ಮೋಹನನ ಅಂತ ಅವರ ಮನಸ್ಸಲ್ಲಿ ನೆಮ್ಮದಿ ಸಿಗತ್ತೆ. ಈ ಕಡೆ ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಅವರಿಗೆ ನೆಮ್ಮದಿ ಅಲ್ಲ, ನಾನು ಮದನ ಮೋಹನನ ದರ್ಶನವನ್ನ ನೆಮ್ಮದಿಯಿಂದ ಮಾಡಬಹುದಲ್ಲ ಅಂತ ನೆಮ್ಮದಿ ಆಗುತ್ತೆ. ಆದ್ರೆ ಈ ನಮ್ಮ ಮದನ ಮೋಹನ ಕೃಷ್ಣ ಅಚ್ಯುತ ಅನಂತ ಗೋವಿಂದ ಯಾರ ಬಾಳಲ್ಲಾದ್ರೂ ನೆಮ್ಮದಿಯಿಂದ ಬಂದು ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡವ್ರನ್ನ, ತನ್ನನ್ನು ತಾನು ಸಮರ್ಪಿಸಿಕೊಂಡ್ರು ನೆಮ್ಮದಿಯಿಂದ ಭಕ್ತಿ ಮಾಡ್ಲಿಕ್ಕೆ ಬಿಡ್ತಾನಾ? ಇಲ್ಲ. ಪರೀಕ್ಷೆಗಳ ಮಳೆಯನ್ನೇ ಸುರಿತಾನೆ ಅಲ್ವಾ. ಪರೀಕ್ಷೆ ಮಳೆಯನ್ನು ಸುರಿಯೋದವನೇ ಕೈ ಹಿಡಿದು ಕಾಪಾಡ್ತಿರೋನು ಅವನೇ, ಆದ್ರೆ ಕಾಣೋದಿಲ್ಲ ಅಷ್ಟೇ. ಅದೇ ರೀತಿ ಇವ್ರ ಬದುಕಲ್ಲೂ ಮಾಡ್ತಾನೆ. ಏನಂದ್ರೆ ಮಗು ಒಂದು ದಿನ ಆಟವಾಡ್ಲಿಕ್ಕೆ ಅಂತ ಹೇಳಿ ಒಂದು ಕೆರೆಯ ದಡದ ಬದಿಯಲ್ಲಿ ಮಕ್ಕಳ ಜೊತೆ ಅಂದ್ರೆ ಫ್ರೆಂಡ್ಸ್ಗಳ ಜೊತೆ ಆಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಗುವನ್ನ ಒಂದು ಹಾವು ಬಂದು ಹಿಂದೆಯಿಂದ ಕಚ್ಚಿಬಿಡತ್ತೆ. ಕಚ್ಚಿದ ತಕ್ಷಣ ಈ ವಿಷಯವನ್ನ ಅಲ್ಲಿದ್ದ ಮಕ್ಕಳೆಲ್ಲ ಹೋಗಿ ಅವರ ತಾಯಿಗೆ ತಿಳಿಸ್ತಾರೆ. ಅದಾದ ನಂತರ ತಾಯಿ ಅವಸರದಲ್ಲಿ ಓಡೋಡಿ ಆ ಮಗುವಿನ ತಂದೆ ಇದ್ದ ಅಂದ್ರೆ ಈ ಖಾಲೆ ಖಾನ್ ಅವರು ಇದ್ದ ಜಾಗಕ್ಕೆ ಬರ್ತಾರೆ, ಅಂದ್ರೆ ಮಂದಿರಕ್ಕೆ ಬರ್ತಾರೆ. ಮಂದಿರಕ್ಕೆ ಬಂದು ತನ್ನ ಪತಿ ಹತ್ರ ಹೇಳ್ತಾರೆ, ಈ ರೀತಿ ನಮ್ಮ ಮಗುಗೆ ಹಾವು ಕಚ್ಚಿದೆ, ಅವನನ್ನ ಉಳಿಸ್ಕೊಳ್ಬೇಕು, ಬೇಗ ಬನ್ನಿ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ, ಹೀಗೆಲ್ಲ ಹೇಳಿ ಅವಸರದಲ್ಲಿ ದುಃಖದಲ್ಲಿ ಭಯದಲ್ಲಿ ಅವರು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಹಿಂದೆ ತಿರುಗಿ ನೋಡ್ತಾರೆ, ಗಂಡ ಮಾತ್ರ ಈ ಮದನ ಮೋಹನನ್ನ ದಿಟ್ಟಿರಿಸಿ ನೋಡ್ತಾ ಮೌನವಾಗಿ ಕೈ ಮುಗಿದು ನಿಂತಿರ್ತಾರೆ. ಆಗ ಈ ಪತ್ನಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ನಿಂದಿಸ್ತಾ ಅವರನ್ನ ಒಂದಷ್ಟು ಬೈಕೊಂಡ್ ಅಲ್ಲಿಂದ ತನ್ನ ಮಗು ಇರೋ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಇವ್ರು ಮಾತ್ರ ಅಲ್ಲೇ ನಿಂತಿರ್ತಾರೆ, ಭಕ್ತ ಖಾಲೆ ಖಾನ್. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಗೋ ಮಾಡಿ ಮಗುವನ್ನ ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದ ಉಳಿದ ಎಲ್ಲ ಜನಗಳು ಸೇರಿ. ಆದ್ರೆ ಯಾವುದೇ ಕಾರಣಕ್ಕೂ ಮಗು ಉಳಿಯೋದಿಲ್ಲ, ಸಂಪೂರ್ಣ ದೇಹವನ್ನ ವಿಷ ಆವರಿಸ್ಕೊಂಡು ಬಿಟ್ಟಿರುತ್ತೆ. ಆಗ ಆ ಮಗುವನ್ನ ತೆಗೆದುಕೊಂಡು ಅಲ್ಲಿ ಇದ್ದಂತ ಎಲ್ಲಾ ಜನರು ಸೇರಿ ಆ ದೇವಸ್ಥಾನದ ಬಳಿಗೆ ಬರ್ತಾರೆ, ಅಂದ್ರೆ ಈ ಮದನ ಮೋಹನನ ಮಂದಿರದ ಬಳಿಗೆ ಬರ್ತಾರೆ. ಅಲ್ಲಿ ಕೈ ಮುಗಿದು ನಿಂತಿದ್ದ ಈ ಖಾಲೆ ಖಾನ್ ಅವರ ಹತ್ತಿರದಲ್ಲಿ ಇಟ್ಟು, ಅಂದ್ರೆ ಮದನ ಮೋಹನನ ಮೂರ್ತಿಯ ಮುಂದೆ ಮಗುವನ್ನ ಇಟ್ಟು ಖಾಲೆ ಖಾನ್ ಅವರಿಗೆ ಹೇಳ್ತಾರೆ, ನಿಮ್ಮ ದೇವರು ಇದಾನೆ ಅಲ್ವಾ, ದೇವ್ರು ಅಂತ ಇಷ್ಟೊಂದು ನಂಬ್ತೀರಾ, ಮಗು ಸತ್ರು ನೋಡೋದಕ್ಕೆ ಬರ್ದೇ ಇರೋಷ್ಟು ನಿಮ್ಮ ಭಕ್ತಿ ಅಲ್ವಾ, ಹಾಗಾದ್ರೆ ಈ ಮಗುವನ್ನ ಬದುಕಿಸಿ ನೋಡೋಣ ನಿಮ್ ದೇವ್ರು ಅಂತ ಹೇಳಿ, ನಿಮ್ ದೇವ್ರು ಇರೋದೇ ಹೌದಾದ್ರೆ ಸತ್ತಿರೋ ಮಗುವನ್ನ ಬದುಕಿಸ್ಬೇಕು, ಹೀಗೆ ಹಾಗೆ ಅಂತ ಹೇಳಿ ಎಲ್ಲಾರು ಒಂದೊಂದು ಮಾತಾಡ್ತಾರೆ. ನಿಮ್ಗೆ ಗೊತ್ತಲ್ವಾ, ಸಿಕ್ಕಿದ್ರೆ ಸಾಕು, ಯಾರ ಸಣ್ಣ ತಪ್ಪು ಮಾಡಿದ್ರು 100 ಜನ 100 ಮಾತಾಡ್ತಾರೆ ಅಲ್ವಾ. ಅಂತದ್ರಲ್ಲಿ ಇಲ್ಲಿ ಸುಮ್ಮನೆ ಇರ್ತಾರ ಜನ, ಎಲ್ಲಾರು ಒಂದೊಂದು ಮಾತನ್ನ ಆಡ್ಬಿಟ್ರು, ಒಂದೊಂದೆಲ್ಲ ಮನಸ್ಸಿಗೆ ಬಂದಷ್ಟೆಲ್ಲ ಮಾತನ್ನ ಆಡ್ಬಿಟ್ರು. ಅದಾದ ನಂತರ ಇವರು ಕಣ್ಣೀರನ್ನು ಸುರಿಸ್ತಾ ಭಗವಂತನಲ್ಲಿ ಅವರ ಸಂಪೂರ್ಣ ಮನಸ್ಸನ್ನಿಟ್ಟು ಅವರು ಹಾಡನ್ನ ಹಾಡ್ತಾರೆ. ಆ ಹಾಡನ್ನ ಈಗಲೂ ಕೂಡ ಆ ಮಂದಿರದಲ್ಲಿ ಹಾಡಲಾಗುತ್ತೆ ಅಂತ ಹೇಳ್ತಾರೆ. ಹಾಡು ಹೇಗಿರುತ್ತೆ ಅಂದ್ರೆ ಅಷ್ಟೊಂದು ಸುಮಧುರವಾಗಿರುತ್ತೆ. ಅಲ್ಲೂ ಕೂಡ ನಾನು ನಿನ್ನ ಭಕ್ತಿಯನ್ನ ಮಾಡಿದೆ, ಆದರೆ ನೀನು ನೆಮ್ಮದಿಯಿಂದ ನಿನ್ನ ಭಕ್ತಿಯನ್ನ ಮಾಡ್ಲಿಕ್ಕೆ ಬಿಡದೆ ನನ್ನ ಭಕ್ತಿಯನ್ನೇ ನೀನು ಪರೀಕ್ಷೆ ಮಾಡ್ತಿದೀಯಾ, ಈ ಎಲ್ಲಾ ಪರೀಕ್ಷೆಗಳನ್ನ ಒಡ್ಡಿ ಅಂತ ಹೇಳಿ ಅವರ ಹಾಡನ್ನ ಹಾಡ್ತಾರೆ. ಅಂದ್ರೆ ನಾನು ಇದೆಲ್ಲ ಸಮಸ್ಯೆಗಳಿರ್ಲಿಲ್ಲ ಅಂದ್ರೆ ನಿನ್ನ ಭಕ್ತಿಯಲ್ಲಿ ತಲ್ಲೀನವಾಗಿ ನೆಮ್ಮದಿಯಿಂದ ಇದ್ದು ಬಿಡ್ತಿದ್ದೆ. ಆದ್ರೆ ಮಧ್ಯದಲ್ಲಿ ನೀನೇನೋ ಕೊಟ್ಟೆ, ಏನೋ ಸಮಸ್ಯೆಯನ್ನ ಕೊಟ್ಟೆ, ಹಲವಾರು ಸಮಸ್ಯೆಗಳನ್ನ ಕೊಟ್ಟೆ, ಪರೀಕ್ಷೆಗಳನ್ನ ಮಾಡ್ತಾನೆ ಇದೀಯಾ, ನನ್ನ ಭಕ್ತಿಯನ್ನ ನೆಮ್ಮದಿಯಾಗಿ ಭಕ್ತಿ ಮಾಡ್ಲಿಕ್ಕೆ ನೀನು ಬಿಡ್ತಾನೆ ಇಲ್ಲ ಅಂತ ಹೇಳಿ ಹಾಡನ್ನ ಹಾಡ್ತಾ ಕಣ್ಣಲ್ಲಿ ಕಣ್ಣೀರ ಧಾರೆ ಸುರಿಯುತ್ತೆ.
ಆ ಕಣ್ಣೀರಿನ ಹನಿ ಆ ಮಗುವಿನ ಮುಖದ ಮೇಲೆ ಬೀಳುತ್ತೆ. ಆ ಕಣ್ಣೀರಿನ ಹನಿಯಿಂದಾಗಿ ಸಂಪೂರ್ಣ ದೇಹವು ನೀಲಿಯಾಗಿದ್ದ ದೇಹ, ಮಗುವಿನ ದೇಹ ಸಂಪೂರ್ಣವಾಗಿ ಮನುಷ್ಯನ ವರ್ಣವನ್ನು ತೆಗೆದುಕೊಳ್ಳುತ್ತೆ. ಅದಾದ ನಂತರ ಆ ಮಗು ತಂತಾನೆ ಎದ್ದು ಕೂತ್ಕೊಳ್ಳುತ್ತೆ. ಹಾಡು ಹಾಗಿರುತ್ತೆ. ಆ ಹಾಡಿನಲ್ಲೂ ಕೂಡ ಅವರು ನೀನು ಮಗುವನ್ನ ಕೊಟ್ಟೆ ಮತ್ತೆ ಕಿತ್ಕೊಂಡಿದ್ದೆ, ಮತ್ತೆ ತಿರುಗಿ ಕೊಡು ಅಂತ ಕೇಳೋದಿಲ್ಲ. ಆದ್ರೆ ನಿನ್ನ ಭಕ್ತಿಯಿಂದ ನೆಮ್ಮದಿಯಿಂದ ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀನು ಈ ರೀತಿಯೆಲ್ಲ ಸಹಸ್ರಾರು ಪರೀಕ್ಷೆಗಳನ್ನ ಮಾಡ್ತೀಯ, ಕಷ್ಟಗಳನ್ನ ಕೊಡ್ತೀಯಲ್ಲ, ನೋವುಗಳನ್ನ ಕೊಡ್ತೀಯಲ್ಲ ಅಂತ ಹೇಳಿ ಅವರು ಹಾಡಿರ್ತಾರೆ. ಆ ಭಕ್ತಿಗೆ ಮೆಚ್ಚಿ ಒಲಿದ ಮದನ ಮೋಹನ ಆ ಮಗುವನ್ನ ರಕ್ಷಿಸಿರ್ತಾನೆ. ಆ ಮಗು ಇನ್ನು ಕನಸಿನಲ್ಲಿ ಮಲಗಿ ಎದ್ದವರಂತೆ, ಕನಸಿನಲ್ಲಿ ಯಾರನ್ನು ಕಂಡವರಂತೆ ಕನವರಿಸ್ತಾ ಸುತ್ತಮುತ್ತ ನೋಡ್ತಾ ಯಾರನ್ನು ಹುಡುಕುತ್ತಾ ಎದ್ದು ಕೂತು, ಮಾ ಬಾಪ್ मैंने यहाँ मेरे ही जैसा एक छोटे से बालक को देखा, सका को देखा मैंने, वो मेरे साथ खेल रहा था, हंस रहा था, फिर अभी कहाँ चली गई ಅಂತ ಹೇಳ್ತಾ, ಅಂದ್ರೆ ನಾನು ಒಬ್ಬ ಪುಟ್ಟು ಕಪ್ಪು ಬಣ್ಣದ ಶೃಂಗಾರ ಆಭರಣಗಳನ್ನ ಹಾಕೊಂಡಿದ್ದಂತ ಒಬ್ಬ ಹುಡುಗನನ್ನ ನೋಡ್ದೆ, ಅವನ ಜೊತೆ ಆಟ ಆಡ್ತಾ ಇದ್ದೆ, ನಾನು ನಗ್ತಾ ಇದ್ದೆ, ಇಷ್ಟು ತನಕ ಈಗ ಎಲ್ಲಿ ಹೋದ ಅಂತ ಹೇಳಿ ಎಲ್ಲರನ್ನು ಕರೆದು ಕೇಳ್ತಾರೆ. ಆಗ ಅಲ್ಲಿ ನೆರೆದಿದ್ದ ಸಹಸ್ರಾರು ಮಂದಿಗಳಿಗೆ ಆ ಲೀಲೆಯನ್ನ ಮಾಡಿದ್ದು ಮದನ ಮೋಹನ ಅಂತ ಹೇಳಿ ಗೊತ್ತಾಗತ್ತೆ. ಆಗ ಇವರ ಭಕ್ತಿ, ಖಾಲೆ ಖಾನ್ ಅವರ ಭಕ್ತಿ ಎಂತಹದ್ದು, ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅವರೆಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಅದಾದ ನಂತರ ಅವರಿಗೆ ಭಕ್ತಿಗೆ ಯಾರು ಅಡ್ಡ ಬರೋದಿಲ್ಲ. ನೆಮ್ಮದಿಯಿಂದ ಭಗವಂತನ ಭಕ್ತಿಯಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಆ ಭಕ್ತಿಗೆ ಮೆಚ್ಚಿದ ಈ ಮದನ ಮೋಹನನೇ ಆಶೀರ್ವಾದ ಮಾಡಿದಂತೆ ಅವರ ಹೆಸರನ್ನ ಹೇಳಿದೆ ಅಲ್ಲಿ ಈಗಲೂ ಆರತಿ ಪೂಜೆಗಳು ನಡೆಯೋದಿಲ್ಲ ಅಂತ ಹೇಳಲಾಗತ್ತೆ. ಭಗವಂತನಿಗೆ ಯಾವ ಜಾತಿ ಧರ್ಮ ಇಲ್ಲ, ಭಕ್ತಿ ಅಷ್ಟೇ ಮುಖ್ಯ. ಯಾವ ಹೃದಯ ಕರೆದರೂ ಸರಿ, ಎಂತಹ ಜೀವಿಯ ಒಳಗಿರುವ ಹೃದಯ ಕರೆದರೂ ಸರಿ, ಪ್ರೀತಿಯಿಂದ ಭಕ್ತಿಯಿಂದ ಕರೆದರೆ ಸಾಕು, ಒಲಿದು ಬರುವನು ಭಗವಂತ. ಗಜೇಂದ್ರ ಎನ್ನುವ ಆನೆ ಕರೆದಾಗ ಬಂದಂತೆ. ಎಂತಹ ಅದ್ಭುತವಾದ ಲೀಲೆಯಲ್ಲ ಈ ನಮ್ಮ ಜಗನ್ನಾಥ ಶ್ರೀಕೃಷ್ಣನದ್ದು. ನಿಮಗೇನನ್ನಿಸ್ತು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀಹರಿಯ ಶ್ರೀಕೃಷ್ಣನ ಕೃಪೆಗೆ ನೀವು ಪಾತ್ರರಾಗಿ. ಈ ಕಥೆಯನ್ನು ಹೇಳುವಾಗ ಕಾರಣ ಗೊತ್ತಿಲ್ಲ, ಈ ಕಥೆಯನ್ನು ಹೇಳುವಾಗ ಸ್ವಯಂ ಪರಮಾತ್ಮ ಕೆಲವು ಬಾರಿ ಕಾಣಿಸ್ಕೊಂಡ. ಅಂದ್ರೆ ನನ್ನ ಕೃಪೆ ಕಟಾಕ್ಷ ನಿನ್ ಮೇಲೆ ಇದೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ದ ಅಂತ ಹೇಳಿ ನಂಬ್ತೀನಿ. ಧನ್ಯವಾದ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗೆ ಕೊನೆವರೆಗೂ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣನ ಕೃಪೆ ಕಟಾಕ್ಷ ನಿಮ್ಮ ಮೇಲೂ ಇರಲಿ.